ಆನೇಕಲ್ನಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಅಪಘಾತ ಆಗ್ತಾನೆ ಇದಾವೆ ಆನೇಕಲ್ನಲ್ಲಂತೂ ಇತ್ತೀಚೆಗೆ. ಹೆಬ್ಬಗೋಡಿ ಕಾರು ಅಪಘಾತಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಇದು ಕಾರು ಅಪಘಾತ ಅಲ್ಲ, ಕೊಲೆ ಅಂತ ಹೇಳ್ತಾ ಇದ್ದಾರೆ. ಮೃತ ಪ್ರಶಾಂತ್ ತಾಯಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ಕ್ರಿಕೆಟ್ ಟೂರ್ನಮೆಂಟ್ ವೇಳೆ ಗಲಾಟೆ ನಡೆದಿತ್ತ. ಮೃತ ಪ್ರಶಾಂತ್ ರೋಷನ್ ಮಧ್ಯೆ ಗಲಾಟೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಟೂರ್ನಮೆಂಟ್ ಮುಗಿದ ಮೇಲೆ ಕಾರನ್ನ ಅಡ್ಡಗಟ್ಟಿದ್ರ ಪ್ರಶಾಂತ್. ಅತಿವೇಗದಲ್ಲಿ ಕಾರು ಚಲಾಯಿಸಿ ಡಿಕ್ಕಿ ಹೊಡೆದಿರುವಂತ ಆರೋಪವನ್ನ ಈಗ ತಾಯಿ ಮಾಡ್ತಾ ಇರೋದು. ಆನೇಕಲ್ನ ಹೆಬ್ಬಗೋಡಿ ಕಾರು ಅಪಘಾತಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇದು ಅಪಘಾತ ಅಲ್ಲ, ಕೊಲೆ ಅನ್ನುವಂತ ಆರೋಪವನ್ನ ತಾಯಿ ಮಾಡ್ತಾ ಇರುವಂತದ್ದು. ಅಲ್ಲೇನೋ ಒಂದಿಷ್ಟು ಜಗಳ ಆಗುತ್ತೆ ಕಾರ್ನಲ್ಲಿ, ಒಳಗಡೆಗಿರೋರ ಅಥವಾ ಪಕ್ಕದಲ್ಲಿರುವಂಥ ಕಾರ ಏನೋ ಒಂದಿಷ್ಟು ಕೂಗಾಡ್ತಾರೆ, ಹೋಗಿ ಆಮೇಲೆ ಅದಾದ ನಂತರ ಹೋಗಿ ಡಿಕ್ಕಿ ಹೊಡಿತಾರೆ. ಸೊ ಕಾರ್ನಲ್ಲಿ ಇನ್ನೊಂದು ಕಾರ್ನವ್ರು ಆ ರೀತಿಯಾಗಿ ಏನಾದರೂ ಹೇಳಿದ್ರಾ, ಏನು ಕಥೆ ಆಗಿದೆ, ಇದನ್ನೆಲ್ಲವೂ ಕೂಡ ಈಗ ತನಿಖೆಯನ್ನು ಪೊಲೀಸರು ಮಾಡ್ತಾರೆ. ಬಟ್ ಅವರು ತಾಯಿ ಹೇಳ್ತಾ ಇರುವಂಥದ್ದು ಇದು ಕೊಲೆನೇ ಅಂತ ಹೇಳಿ. ಅತಿ ವೇಗದಲ್ಲಿ ಕಾರ್ ಚಲಾಯಿಸಿ ಡಿಕ್ಕಿ ಆರೋಪ ಅಂತಿದ್ದಾರೆ, ಬಟ್ ಅದಲ್ಲ, ಕೊಲೆ ಅಂತ ಅವರ ತಾಯಿ ಹೇಳ್ತಾ ಇರೋದು. ವೀರಸಂದ್ರ ಗ್ರಾಮದ ಒಂದು ವ್ಯಕ್ತಿ ಪ್ರಶಾಂತ್ ಅಂತ ಹೇಳಿ 35 ವರ್ಷ, KR ಪುರದ ನಿವಾಸಿ ರೋಷನ್ ಹೆಗಡೆ ಅಂತ ಹೇಳಿ ಅವರೆಲ್ಲರೂ ಪರಿಚಯಸ್ಥರು. ಅಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೆದು ಎಲ್ಲರೂ ಹೋದ್ಮೇಲೆ 8-9 ಗಂಟೆ ಮೇಲೆ ಆ ಗ್ರೌಂಡಲ್ಲಿ ಈ ಬೀರ್ ಬಾಟ್ಲ್ ತಗೊಂಡು ಎಲ್ಲ ಕುಡಿಯೋದಕ್ಕೆ ಅಲ್ಲಿ 4-5 ಜನ ಎಲ್ಲ ಸೇರಿದ್ರಂತ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಈ ಪ್ರಶಾಂತ್ ಮತ್ತು ಈ ರೋಷನ್ ಹೆಗಡೆಗೆ ಮಧ್ಯೆ ಒಂದು ಸಿಗರೇಟ್ ಲೈಟರ್ ವಿಚಾರವಾಗಿ ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಅಲ್ಲೇ ಬೀರ್ ಬಾಟ್ಲಿಂದ ರೋಷನ್ ಹೆಗಡೆಗಿದ್ರೆ ಅವ್ರಿಗೆ ಈ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಏನೋ ಕಟ್ಟಾಗಿದೆ. ಈ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದೊಂದು ಟಾಟಾ ಸಫಾರಿ ವೆಹಿಕಲ್ ಅದರಲ್ಲಿ ಹತ್ಕೊಂಡು ಪರಾರಿ ಆಗೋದಕ್ಕೆ ಇವನು ರೋಷನ್ ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವನು ಯಾರು ವಿಕ್ಟಿಮ್ ಇದ್ದಾನೆ ಪ್ರಶಾಂತ್ ಕಾರಿಗೆ ಹತ್ತಿದ್ದಾನೆ. ಕಾರಿಗೆ ಹತ್ತಿ ನನ್ನ ಹಿಂಗೆ ಮಾಡಿದ್ಯಾ, ನಿನ್ನನ್ನು ಬಿಡೋದಿಲ್ಲ ಅಂತೇಳಿ ಅದೆಲ್ಲ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ನ ಪ್ರತಿನಿಧಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಈ ವಿಚಾರದಲ್ಲಿ ಇದು ಕೊಲೆ ಅನ್ನುವಂಥದ್ದು ಬಹುತೇಕವಾಗಿ ಪ್ರೂವ್ ಆಗ್ತಾ ಇದೆಯಾ? ಅರುಣ್, ಖಂಡಿತ ಕುಡಿದ ನಶೆಯಲ್ಲಿ ಕಾರನ್ನು ತೆಗೆದುಕೊಂಡು ಮರಕ್ಕೆ ಗುದ್ದಿ ಅಲ್ಲಿ ಒಬ್ಬ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮಸಂದ್ರದಲ್ಲಿ ನಡೆದಿರುವಂತದ್ದು. ರಾತ್ರಿ 9:30 ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ. ರಾತ್ರಿ 9:30ಕ್ಕೆ ನಿನ್ನೆ ಕ್ರಿಕೆಟ್ ಮ್ಯಾಚ್ ಆಡಿದ್ರು. ಅದೇ ಗ್ರೌಂಡ್ ನಲ್ಲಿ ಸಂಜೆ ಎಣ್ಣೆ ಹೊಡಿಬೇಕಾದ್ರೆ ಇಬ್ಬರ ನಡುವೆ ಗಲಾಟೆ ಆಗಿರುವಂತದ್ದು. ಅದರಲ್ಲಿ ಈಗ ಸಾವನ್ನಪ್ಪಿರುವಂತಹ ಪ್ರಶಾಂತ್ ಅಂತೇಳಿ 28 ವರ್ಷದ ಯುವಕ ಮತ್ತು ಕಾರನ್ನು ಓಡಿಸಿದ್ದ ರೋಷನ್ ಹೆಗ್ಡೆ ಅಂತೇಳಿ 27 ವರ್ಷ, ಇಬ್ರು ಸಹ ಅದೇ ಗ್ರೌಂಡ್ ನಲ್ಲೇ ಕುಡಿಬೇಕಾದ್ರೆ ಇಬ್ರಿಗೂ ಸಹ ಸಣ್ಣ ಮಟ್ಟಕ್ಕೆ ಗಲಾಟೆ ಆಗಿತ್ತು. ಗಲಾಟೆ ಸಂದರ್ಭದಲ್ಲಿ ಪ್ರಶಾಂತ್ ಕಾರನ್ನ ಹತ್ತಿ ಆತನ ಕಾರನ್ನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತ ಕಾರನ್ನ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಅದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೊತೆಗೆ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲೂ ಸಹ ವಿಡಿಯೋ ರೆಕಾರ್ಡ್ ಆಗಿರೋದು. ಮೊದಲಿಗೆ ಇದು ಅಪಘಾತ ಅನ್ಕೊಂಡಿದ್ರು. ನಂತರ ಕುಟುಂಬದವರೆಲ್ಲ ಒಂದು ರೀತಿ ಅಲ್ಲಿ ಅಕ್ಕಪಕ್ಕ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಇದು ಕೊಲೆ ಅನ್ನೋದನ್ನ ಈಗ ಆರೋಪ ಮಾಡ್ತಿದ್ದಾರೆ. ಇನ್ನು ಪೊಲೀಸರು, ಹೆಬ್ಬಗೋಡಿ ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರಶಾಂತ್ ಮೃತದೇಹವನ್ನ ಸಂಜನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂತಹ ಯುವಕರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಪ್ರಶಾಂತ್ ಅಲ್ಲಿ ಆಟ ಆಡ್ಬೇಕಾದ್ರೆ ಸೋತಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ರಾತ್ರಿ 7:00 ಮನೆಯಿಂದ ಹೋದಂತಹ ಪ್ರಶಾಂತ್ ಅದೇ ಗ್ರೌಂಡ್ ನಲ್ಲಿ ಸ್ನೇಹಿತರ ಜೊತೆ ಎಣ್ಣೆ ಹೊಡಿಯಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ರೋಷನ್ ಮತ್ತು ಅವರ ಸ್ನೇಹಿತರು ಸಹ ಎಣ್ಣೆ ಹೊಡಿತಾ ಇದ್ರು ಅನ್ನೋದು ಈಗ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುತ್ತದೆ. ಈ ಸಂಬಂಧ ಹೆಬ್ಬಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅವರು ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ ಯಾವ್ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ. ಜಗಳ ಏನ್ರಿ ಮಾಡ್ತೀರಾ ಜೀವನದಲ್ಲಿ? ಜಗಳ ಮಾಡಿ ಏನಿರುತ್ತೆ ಅಂತ? ಎಷ್ಟು ದಿನ ಹಿಂಗೆ ಹೊಡೆದಾಡ ಇರೋದು? ನಾಳೆ ಇರ್ತಿರಲ್ಲ ನಿಮಗೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಇರೋರು ನಾಳೆ ಇವತ್ತು ಸಂಜೆ ಇರ್ತಿರೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ಏನು ದ್ವೇಷ ಸಾಧಿಸಿ ಏನು ಮಾಡೋರಿದ್ದೀರಾ? ಆ ಟೈಮಲ್ಲಿ ಮುಗೀತಾ, ಅಷ್ಟು ಬಂತ, ಒಂದಿಷ್ಟು ಮಾತಾಡಿ ಮುಗಿದಿತ್ತು. ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇದೆ? ಹೊಡೆದಾಡೋ ಮಟ್ಟಕ್ಕೆ, ಬಾಟಲ್ ತೊಗೊಂಡು ಹೊಡೆದಾಡೋ ಮಟ್ಟಕ್ಕೆ ಥೂ 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 ಥೂ